ರೀಸೆಂಟ್ ಆಗಿ ಮಂಗಳೂರಿನಲ್ಲಿ ಒಂದು ಬ್ಯಾಂಕ್ ರಾಬರಿ ಆಯಿತು. ಅದು ಹೇಗಾಯ್ತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಜನವರಿ 17, 2025 ಒಂದು ಬ್ಲಾಕ್ ಕಲರ್ ಕಾರು ಕೋಟೆಕಾರು ಬ್ಯಾಂಕ್ ನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇದರಲ್ಲಿ ಮಾಸ್ಕ್ ಅನ್ನು ಹಾಕಿರುವಂತ 5 ದರೋಡೆಕೋರರು ಇರ್ತಾರೆ. ಇವರ ಹತ್ರ ಪಿಸ್ತೂಲ್, ಚಾಕು ಹಾಗೆ ತಲವಾರ್ ಕೂಡ ಇರುತ್ತೆ. ಬ್ಯಾಂಕ್ ನಲ್ಲಿ ಎಂದಿನಂತೆ ನಾರ್ಮಲ್ ಆಗಿ ಎಲ್ಲಾನು ನಡೀತಿರುತ್ತೆ. ಹಾಗೆ ಸ್ಟಾಫ್ ಗಳು ಕೂಡ ಅವರವರ ಕೆಲಸಗಳನ್ನ ಮಾಡ್ತಿರ್ತಾರೆ. ಆಗ 4 ದರೋಡೆಕೋರರು ಬ್ಯಾಂಕ್ ನ ಎಂಟರ್ ಆದ್ರೆ ಮತ್ತೊಬ್ಬ ಕಾರ್ ನಲ್ಲೇ ವೇಟ್ ಮಾಡ್ತಿರ್ತಾನೆ. ಅನ್ಫಾರ್ಚುನೇಟ್ಲಿ ಅವತ್ತು CCTV ಕೂಡ ವರ್ಕ್ ಆಗ್ತಿರೋದಿಲ್ಲ. ನಂತರ ಈ 4 ಜನ ವೆಪನ್ಸ್ ಗಳನ್ನ ತೋರಿಸಿ ಸ್ಟಾಫ್ ಗಳನ್ನ ಹೆದರಿಸಿ ಮಾಸ್ಟರ್ ಲಾಕರ್ ಅನ್ನು ಓಪನ್ ಮಾಡಿಸ್ತಿದ್ದಂಗೆನೆ ಅದರಲ್ಲಿದ್ದಂತ 19 kg ಚಿನ್ನ ಹಾಗೆ 11,70,000 ಕ್ಯಾಶ್ ಅನ್ನ ತಗೊಂಡು ಎಸ್ಕೇಪ್ ಆಗೋಗ್ತಾರೆ. ಇದಾದ್ಮೇಲೆ ಕಾರಿಗೆ ಪೆಟ್ರೋಲ್ ರೀಫಿಲ್ ಮಾಡಿಸೋದಕ್ಕೆ ಸೂರತ್ ಕಲ್ನ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ನಿಲ್ಸಿರ್ಬೇಕಾದ್ರೆ ಆಗ ಅಲ್ಲಿದ್ದಂತ CCTV ಇವರ ಕಾರಿನ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗೋಗುತ್ತೆ. ನಂತರ 5 ಜನ 2 ಟೀಮ್ಗಳಾಗಿ ಒಂದು ಟೀಮ್ ಟ್ರೈನ್ ನಲ್ಲಿ ಮುಂಬೈಗೆ ಹೋದ್ರೆ ಮತ್ತೊಂದು ಟೀಮ್ ಕೇರಳದ ಮುಖಾಂತರ ತಮಿಳುನಾಡಿಗೆ ಹೋಗಿ ತಲುಪುತ್ತೆ. ಆಗ ಪೊಲೀಸರು ಪೆಟ್ರೋಲ್ ಬ್ಯಾಂಕ್ ನಲ್ಲಿ